ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಶಿವ್ ಸ್ಟೋರೀಸ್. ಯಸ್, ಇವತ್ತಿನ ಮ್ಯಾಚ್ ನೋಡಿ ಎಷ್ಟು ಜನದ ಹಾಲ್ ಕೊಡಂಗಾತು, ಖುಷಿ ಅಷ್ಟು ಖುಷಿ. ಎದಕ್ಕರ ರೋಕೋ ಆರ್ ಬ್ಯಾಕ್ ಇನ್ ದ ಫಾರ್ಮ್. ಎದಕ್ಕರ ಇವತ್ತು ರೋಕೋ ಫ್ಯಾನ್ಸ್ಗೆ, ಇಡೀ ಇಂಡಿಯಾ ಫ್ಯಾನ್ಸ್ಗೆ ಫುಲ್ ಹಬ್ಬನ ಹಬ್ಬ ಅಂತ ಹೇಳ್ಬೇಕು. ದೀಪಾವಳಿ ಎಲ್ಲರಿಗೂ ಮುಗಿದಿರ್ಬೇಕಾರೆ ಪ್ರತಿ ವಿಡಿಯೋ ಹೇಳ್ತಿದ್ದ ಅಸಲಿ ದೀಪಾವಳಿ ಇವತ್ತು ಚೆನ್ನಾಗೈತೆ. ಅದಕ್ಕರ ಇವತ್ತು ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ ಅವರ ಪೂರಾ ಮ್ಯಾಚ್ ಮುಗಿಸ್ಯಾರ. ಅಂದ್ರೆ ಗಿಲ್ ಅವರೆಲ್ಲ ಟರ್ನ್ ಕೊಟ್ಟಿರ್ತಾರೆ, ಅದನ್ನ ಪೂರಾ ಎಲ್ಲ ಚಾಚ್ಕೊಂಡು ಒಯ್ದಿದ್ದೆ ಅದು ನಮ್ಮ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ. ದಾಟ್ಸ್ ಅ ವೆರಿ ವೆಲ್ ಬ್ಯಾಟಿಂಗ್ ಬೈ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅಂತ ಹೇಳ್ಬೇಕು. ರೋಹಿತ್ ಶರ್ಮಾ ಅವ್ರ ಸಕ್ಕರ್ ಸೆಂಚುರಿ ಆದ್ರೆ ನಮ್ ವಿರಾಟ್ ಕೊಹ್ಲಿ ಇರುತ್ತೆ 78. ನಾವು ಈ ಸೀರೀಸ್ ನ ಇವರು ರನ್ ಹೊಡಿತಾ ಇರ್ಲ ತಗೊಂಡ ನಿನ್ನೆ ಪ್ರೀ ವಿಡಿಯೋ ಹೇಳಿದ್ಯಾ, ಪಕ್ಕ ಮೂರನೇ ಮ್ಯಾಚ್ ನಾಗ ಏನ್ ಒಂದ್ ಮಾಡಂಗ್ ಕಾಣಿಸ್ತಾ ವಿರಾಟ್ ಕೊಹ್ಲಿ ಐತಿ. ಪುಣ್ಯಾಕ ನಾ ಹೇಳ್ದಂಗ್ರ ಆತ್ ಗುರು, ಗಾಡ್ ಪ್ಲಾನ್ ಅಂಡ್ ವಿರಾಟ್ ಕೊಹ್ಲಿ ಪ್ಲಾನ್ ಮೈ ಗೆಸ್ಸಿಂಗ್ ಮೂರು ಕರೆಕ್ಟ್ ಆಗುತ್ತೆ. ಹೆವಿ ಖುಷಿ ಅಲ್ಲ ತಿಳ್ತಾರೆ. ಓಕೆ, ಇವತ್ತು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ ಓಡಿ ಐತೆ. ಅದ್ರೊಳಗ ಮತ್ತೆ ತಿರ್ಗಾ ಟಾಸ್ ಗೆಲ್ತಾರೆ ಆಸ್ಟ್ರೇಲಿಯಾದವ್ರು. ಯಪ್ಪ, ಈ ಗಿಲ್ ಟಾಸ್ ಪರ್ಸೆಂಟೇಜ್ ನೋಡಿ ತಿರ್ಗಲ್ಲ 0.37 ಅಂತ. ಅಂದ್ರೆ 37 ಮ್ಯಾಚ್ ಒಂದ್ ಟಾಸ್ ಗೆಲ್ತಾ ಇರ್ತ. ಏನ್ ಹೇಳ್ಬೇಕು ಅರ್ಥ ಆಗಲ್ದು. ಸೊ ಇದು ಟಾಸಿನ ಕಡೆ ಆದ್ರೆ ಟಾಸ್ ಗೆದ್ದು ಒಂಥರ ಟಾಸ್ ಓದ್ದು ಚಲೋ ಆಯ್ತಂತ ಹೇಳ್ಬೇಕು. ಬ್ಲೆಸ್ಸಿಂಗ್ ಡಿಸ್ಗೈಸ್ ಅನ್ನೋರ್ತೆ ಟಾಸ್ ಓದ ಚಲೋ ಯಾಕಂದ್ರೆ ಇವತ್ತು ನಮಗ್ ಫಸ್ಟ್ ಬಾಲಿಂಗ್ ಸಿಕ್ತು. ಬಾಲಿಂಗ್ ಸಿಕ್ಕಾಗ ಏನಾಯ್ತ ಇಲ್ಲಿ, ಹರ್ಷಿತ್ ರಾಣಾ, ಮೊಹಮ್ಮದ್ ಸಿರಾಜು ಮತ್ತು ಪ್ರಸಿದ್ಧ ಕೃಷ್ಣ 3 ಮಂದಿ ಪೇಸರ್ಸ್ ಆದ್ರ, ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ನಮ್ ಕಡೆ ಸ್ಪಿನ್ನರ್ಸ್, ವಾಷಿಂಗ್ಟನ್ ಸುಂದರ್ ಇವ್ರ ಮಂದಿ ಸ್ಪಿನ್ನರ್ಸ್, 3 ಮಂದಿ ಸ್ಪಿನ್ನರ್, 3 ಮಂದಿ ಫಾಸ್ಟ್ ಬೌಲರ್ಸ್. ಸೊ ಇಲ್ಲಿಂದ್ರ ಏನಾಯ್ತು, ಇವತ್ ಹರ್ಷಿತ್ ರಾಣಾ ನಮ್ ಬೈತೇನೆ ಪ್ರತಿ ಮ್ಯಾಚ್ ನ ಹೇಳ್ತಿದ್ದೆ, ಹರ್ಷಿತ್ ರಾಣಾ ಎದಕ್ ಕರ್ಕೊಂಡಾರ್ತೆ ಎಲ್ಲ ಸೇರಿ 3ನೇ ಮ್ಯಾಚ್ ನ ಪ್ರೂವ್ ಮಾಡಿದ್ರು ಹರ್ಷಿತ್ ರಾಣಾ. ನನ್ ಎದಕ್ ಕರ್ಕೊಂಡಾರ ಗಂಭೀರ್ ಅವರು, ನಾನ್ ಎದಕ್ ಇಂಡಿಯಾ ಟೀಮ್ ನಾನ್ ಬ್ಯಾಕ್ ಮಾಡೋದ್ ಅಂತ ಹೇಳಿ ಇವತ್ತಿನ ಮ್ಯಾಚ್ ನ ಪ್ರೂವ್ ಮಾಡಿದ್ರು. ಹೆಡ್ ವಿಕೆಟ್ ತಗೋದಾಗಿರ್ಬೋದು, ಹೆಡ್ ನಮ್ಮ ಸಿರಾಜ್ ಓಕೆ ಅವ್ರು ತಗೋದಾಗಿರ್ಬೋದು. ಇನ್ನೊಬ್ರು ಯಾರ ಮ್ಯಾಥ್ಯೂ ರೆನ್ಶಾ ಅವ್ರ ವಿಕೆಟ್ ಒಂದು ಸಖತ್ ಎಡ್ಜ್ ಬಡ್ಸ್ ಹೊರ ತಗೋದು ನೆಕ್ಸ್ಟ್ ಲೆವೆಲ್ ಬಾಲಿಂಗ್. ಅದು ವಿತ್ ಪೇಸ್ ಗಿಲ್ಲತ್ತಾರ 142, 143 ಒಟ್ಟ ಗೋಟೆ ಕಾಯ್ಕೊಳಕ ಆಡ್ಬೇಕು ಆಸ್ಟ್ರೇಲಿಯಾ ಬೋರ್ಸ್ಗಳು, ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳು. ಆ ಪರಿ ಬಾಲಿಂಗ್, ಡೇಂಜರ್ಸ್ ಬಾಲಿಂಗ್ ನಮ್ಮ ಹರ್ಷಿತ್ ರಾಣಾ ಅವ್ರಂತ್ರ. ಇನ್ನು ಮೊಹಮ್ಮದ್ ಸಿರಾಜ್ ಅವ್ರಂತ್ರ ಇದ್ದೆ, ಅವ್ರ ಡಿಸಿಪ್ಲಿನ್ ಬಾಲಿಂಗ್ ಪ್ರತಿ ಮ್ಯಾಚ್ ನೋಡ. ಇವತ್ತಿನ ಮ್ಯಾಚ್ ಬಾಲಿಂಗ್ ಮಾಡಿದ್ರು, ಸೊ ವಿಕೆಟ್ ಬಂದು ಗುಡ್ ಅಂತ ಹೇಳ್ಬೇಕು. ಇನ್ನ ನಮ್ಮ ಕುಲ್ದೀಪ್ ಯಾದವ್, ಅದು ವಾಷಿಂಗ್ಟನ್ ಸುಂದರ್ ಬಗ್ಗೆ ಅದೇನ್ ಹೇಳುತ್ತೆ, ಆ ವಾಷಿಂಗ್ಟನ್ ಸುಂದರ್ ಅಂದ್ರೆ ಪ್ರತಿ ಮ್ಯಾಚ್ ಬ್ರೇಕ್ ಥ್ರೂ ತಂದು ಕೊಡ್ತಾರೆ. ಇದೇ ಮ್ಯಾಚ್ ನಾಗೂ ಬ್ರೇಕ್ ಥ್ರೂ ತಂದ ಕೊಟ್ರು. ಸೊ ಲಾಸ್ಟ್ ಎಲ್ಲ ಇಂಡಿಯಾ ಇದು ಆಸ್ಟ್ರೇಲಿಯಾದವ್ರು ಎಲ್ಲ ಸೇರಿ 337 ರನ್ ಹೊಡಿತಾರೋ, 336 ರನ್ಸ್ ಹೊಡಿತಾರೋ ಆಸ್ಟ್ರೇಲಿಯಾದವರು. ಇನ್ನ ನಮ್ ಇಂಡಿಯಾ ಟೀಮ್ ಇನ್ ಚೇಂಜ್ ಮಾಡ್ಬೇಕು ಬರೋದ್ನ ಗೊತ್ತಿತ್ತು ನಮ್ಗ. 3ನೇ ಮ್ಯಾಚ್ ಅಂದ್ರೆ ಯಾವ್ದೇ ಪ್ರೆಷರ್ ಅಲ್ಲ, ನಮ್ ಇಂಡಿಯಾದವ್ರ ಮೇಲೆ ಹೆಂಗಿದ್ರು ಸೀರೀಸ್ ಹೋಗ್ತಾರೋ ಪಕ್ಕ ಇದ್ ಹೊಡಿತಾರ ನಮ್ಗೆ ಗೊತ್ತಿತ್ತು. ಆದ್ರೆ ಈ ಪರಿ ಚೆನ್ನಾಗಿ ಹೊಡಿತಾರ ಗೊತ್ತಿರಲಿಲ್ಲ. ಅದಕ್ಕೆ ನಾವೆಲ್ಲ ಅನ್ಕೋಬೇಕಾಯ್ತು ಗಿಲ್ ಅವ್ರು ಹೊಡೆದ ನಡೀತಿತ್ತು, ನಮಗ್ ಬೇನ್ ಬೇಕಾಯ್ತು ರೋಹಿತ್ ಶರ್ಮಾ ಅಂಡ್ ಕಿಂಗ್ ಕೊಹ್ಲಿ ಇವರೇ ಬೇಕಾಯ್ತು, ಇವ್ರ ಬ್ಯಾಟಿಂಗ್ ಬೇಕಾಯ್ತು. ಆದ್ರೆ ಡಾಕ್ಟರ್ ಇದ್ದು ಹಾಲು ಹಣ್ಣ, ರೋಗಿ ಬೇಯಿಸಿದ್ದು ಹಾಲು ಹಣ್ಣ ಅನ್ನೋರ್ ಇಲ್ಲಿ ನಾವೇನ್ ಅನ್ಕೊಂತೀವಿ, ಅಲ್ಲಿ ಮ್ಯಾಚ್ ನಗೋದಾಯ್ತು. ಗಿಲ್ಲು ಆಡಿದ್ರು, ಗಿಲ್ಲು ಅವ್ರದ್ದು ಸಖತ್, ಗಿಲ್ಲ ಸಖತ್ 6 ಸೂಪರ್ ಹೊಡೆದು ಇವರು 30+ ರನ್ಸ್ ಹೊಡೆದ್ರು. ಈ ಕಡೆ ನಮ್ ರೋಹಿತ್ ಶರ್ಮಾ ಅಂತ ಸೆಂಚುರಿ ಹೊಡೆದ ಇದು ಹಬ್ಬದ ಊಟ ಹಾಕ್ಸಿರೋ. ನಮ್ಮ ಕೊಹ್ಲಿ ಅವ್ರು 3ನೇ ನಂಬರ್ ಬರ್ತಾರ. ಇವತ್ 1 ರನ್ ಹೊಡೆಯನಾಗ ಸೆಲೆಬ್ರೇಷನ್ ಹಿಂಗ್ ಮಾಡ್ಲತ್ತಿದ್ರು ಅವ್ರಿಗೆ. ಅಂದ್ರೆ ಅಂತ ದೊಡ್ಡ ಪ್ಲೇಯರ್ ಆಗಿದ್ರು, ಒಟ್ಟ ಇಡೀ ಸೀರೀಸ್ ನ ರನ್ ಬಂದಿರಲ್ಲ. ಒಂದ್ ಮ್ಯಾಚ್ ನಾಗ ರನ್ ಬಂದ್ರೆ ಅಷ್ಟು ಖುಷಿ ಆಕೈತೆ. ಹಂಗ ಇವತ್ 1 ರನ್ ಬರೋಣ ಸೆಲೆಬ್ರೇಷನ್ ಮಾಡಿದ್ರೆ ಅನ್ಗೋತತ್ 1 ರನ್ ಯಾವಾಗ ಬತ್ತು, ಇನ್ ನೀವು ಹಿಡಿಯವ್ರ ಯಾರು ಇರತ್ತ ಅನ್ಕೊಂಡ್ ಇವತ್ತು ಮ್ಯಾಚ್ ನ. ಸೊ ಇವ್ರು ಹಿಡಿಯವ್ರ ಯಾರು ಇಲ್ಲ ಇವತ್ತಿನ ಮ್ಯಾಚ್ ನ. ಒಟ್ಟ 1 6 ಹೊಡಿಲ್ಲ, ತಳ ಗಾಡಿ ಪ್ರತಿ ಮ್ಯಾಚ್ ಹರಿ ಮಾಡ್ತಿರಿ. ಈ ಸಲ ಹರಿ ಇಲ್ಲ ಅಂದ್ರೆ ಹೌಸ್ ಮಾಡ್ತಿರಿ, ಈ ಸಲ ಹೌಸ್ ಮಾಡ್ಲೇ ಇಲ್ಲ. ತಳಗ ಅಡ್ಡಾಡಿ ಸಿಂಗಲ್ ಡಬಲ್ ತಳಗ ಅಡ್ಡಾಡಿ ಬೌಂಡ್ರಿ ಫೋರ್ಸ್ ಇಷ್ಟಿಷ್ಟು ಹೊಡೆದ 70+ ರನ್ಸ್ ಹೊಡೆದ್ರು. ಇದಕ್ಕರ ಫುಟ್ ವರ್ಕ್ ಚಲೋ ಇತ್ತು. ಇವತ್ತು ವಿತ್ ಕಾನ್ಫಿಡೆಂಟ್ ಬಂದಿದ್ವಿ. ರನ್ ಅಪ್ ನೋಡಿ ಗೊತ್ತಾಗಿತ್ತು ನನಗೆ ಏನು ಮಾಡಂಗ ಕಾಣಿಸ್ತಾರ ಮತ್ತೆ. ಅಂಡ್ ಇವತ್ತ ಇವ್ರ ಸ್ಟ್ಯಾನ್ಸ್ ನೋಡಿ ಗೊತ್ತಾಯ್ತು ಏನೋ ಕಾನ್ಫಿಡೆಂಟ್ ಏನೋ ಮಾಡಂಗ ಕಾಣಿಸ್ತಾರೆ. ಇವತ್ತಿನ ಮ್ಯಾಚ್ 50+ ಪಕ್ಕ ಹೊಡಿತಾರ ಅನ್ಕೊಂಡಿದ್ದೆ. ನಾ ಅನ್ಕೊಂಡಂಗಾಯ್ತು. ಏನಂದ್ರೆ ನನ್ನೇ ಪರೀಕ್ಷೆ ಮಾಡಿದ್ದೆ, ಒಂದು ಇಂಡಿಯಾದವ್ರು ಗೆಲ್ತಾರು ಮತ್ತ ಹಂಗೆ ವಿರಾಟ್ ಕೊಹ್ಲಿ ಅವರು ರನ್ ಚಲೋಣೆ ಕಾಣಿಸ್ತಾರ್ತಿ ಆಸ್ ಇಟ್ ಸಂಘ ಇವತ್ತಿನ ಮ್ಯಾಚ್ ನಾಗ. ಸೊ ಇನ್ನು ಹೊಳ್ ನೋಡು ರೋಕೋ ಅವ್ರು ನೋಡು ಮುಂದಿನ ತಿಂಗಳ ಸೌತ್ ಆಫ್ರಿಕಾ ನಮ್ ಇಂಡಿಯಾದ ಐತಿ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಓಡಿಯಾದಾಗ ನೋಡ್ತೀವಿ. ಓಕೆ, ಅದಕ್ಕಿಂತ ನೆಕ್ಸ್ಟ್ ಈ ಇಂಡಿಯಾ ವರ್ಸ್ ಆಸ್ಟ್ರೇಲಿಯಾ T20 ಸೀರೀಸ್ ಐತಿ. ಸೊ ನಾವು ಅವಾಗ ಇಂಡಿಯಾದವ್ರು ಹೆಂಗಿದೆ ಈ ಸೀರೀಸ್ ಹೋದ್ರು ಆ ಸೀರೀಸ್ ಹೊಡ್ಕೊಳತ್ತ ಹೇಳೋಣ. ನಿಮ್ಗೆ ಅನ್ಸಿದ್ರು ರೋಕೋ ಅವ್ರ ಆಡಿದ ಬಗ್ಗೆ ಅಂತ ವಿಡಿಯೋ ಕಾಮೆಂಟ್ ಮಾಡ್ರಿ. ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಆಯ್ತಾ ವಿಡಿಯೋ ಲೈಕ್ ಮಾಡಂಗ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ.